ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೀದರ್ ಹಾಗೂ ಶಿವಮೊಗ್ಗದಲ್ಲಿ CET ಪರೀಕ್ಷೆ ವೇಳೆಯಲ್ಲಿ ಪರೀಕ್ಷಾ ಸಿಬ್ಬಂದಿಗಳಿಂದ ವಿದ್ಯಾರ್ಥಿಯಿಂದ ಜನಿವಾರ ತೆಗೆಸಿದ ಪ್ರಕರಣ ಇದೀಗ ಬ್ರಾಹ್ಮಣರ ಆಕ್ರೋಶಕ್ಕೆ ಮುಗಿಲೆಂದದ್ದು. ಈ ಘಟನೆಯನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಸಹ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಿಲ್ಲಾ ಬ್ರಾಹ್ಮಣರ ಸಂಘದ ವತಿಯಿಂದ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಬ್ರಾಹ್ಮಣರ ಮೇಲೆ ಸವಾರಿ ಮಾಡಲು ಹೊರಟಿದ್ದು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ನೀಡಿದರು. ಚಿಂಚೋಳಿಯಲ್ಲಿ ಶರಣು ಮೋತಕ್ಪಲ್ಲಿ ಕೊಟ್ಟ ದೂರು ರಾಮೋತ್ಸವ ಸಮಿತಿ ಖಂಡಿಸಿದೆ ಎಂದು ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಮತ್ತು ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ಶರಣು ಮೋತಕಪಳ್ಳಿ ದೂರು ಕೊಟ್ಟಿದ್ದಾರೆ. ಐನೋಳಿ ಗ್ರಾಮದಲ್ಲಿ ಹಿಂದೂಗಳ ಒಕ್ಕೂಟ ಹಿಂದುತ್ವ ಶಕ್ತಿ ಒಗ್ಗೂಡಿಸಿ ಸ್ವಾಭಿಮಾನದ ಪ್ರತೀಕವಾಗಿ ನಡೆದ ರಾಮೋತ್ಸವ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ್ದು ತಪ್ಪ. ಶರಣು ಮೋತಕಪಳ್ಳಿ ಅವರೇ, ನೀವು ಒಬ್ಬ ಹಿಂದೂ ತಾನೇ? ನಿಮಗೆ ಇದರ ಜ್ಞಾನ ಇದೆಯಾ? ನೀವು ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷನಾಗಲು ಅರ್ಹತೆ ಇಲ್ಲ. ಯಾಕೆ ಅಂದ್ರೆ ನೀವು ಕೊಟ್ಟಿದ್ದ ದೂರಿನ ಸತ್ಯಾಂಶ ತಿಳಿಯಬೇಕು. ನೀವು ಒಬ್ಬ ಮಠಾಧೀಶರ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯವಾಗಿದೆ ಎಂದರು. ರಾಮೋತ್ಸವ ಸಮಿತಿ ಖಂಡನೆ ಮಾಡಿ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿ ಅವರ ವಿರುದ್ಧ ಕಾಂಗ್ರೆಸ್ ಮುಖಂಡ ಯಾರಪ್ಪ ಶರಣು ಮೋತಕಪಳ್ಳಿ ಅವರು ದೂರು ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಪ್ರಚೋದನಕಾರವಾದ ಭಾಷಣ ಮಾಡಿದ್ದಾರೆ. ಶರಣು ಮೋತಕಪಳ್ಳಿ ನಾವು ಒಂದು 3 ಪ್ರಶ್ನೆ ಕೇಳ್ತೀವಿ. ಪ್ರಚೋದನಕಾರಿ ಭಾಷಣ ಏನು ಮಾಡಿದ್ದಾರೆ ಅಂತೇಳಿ ಸತ್ಯಾಂಶ ಏನಪ್ಪ ಅಂದ್ರೆ ಹೊರಗೆ ಕೊಡ್ಬೇಕು. ಭಾಷಣ ಏನಪ್ಪ ಪೂರ್ತಿಯಾಗಿ ನಾವು ಭಾಷಣ ನೋಡಿದ್ದೇವೆ. ಅಲ್ಲಿರ್ತಕ್ಕಂಥ ಐನೋಳಿ ಸಭೆಯಲ್ಲಿ ಅದ್ದೂರಿಯಾಗಿ ನಾವೇನಪ್ಪ ಅಂದ್ರೆ ಸಭೆ ನಡೆದಿದೆ ಅಂತ ಇಡೀ ಏನಪ್ಪ ಅಂದ್ರೆ ಅದನ್ನು ಚಿಂಚೋಳಿ ತಾಲೂಕಿನ ಐನೋಳಿದ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ
ಜನರು ಕೂಡ, ಅದಲ್ಲದೆ ಕಾಂಗ್ರೆಸ್ ಮುಖಂಡರು ಕೂಡ ಅದೇ ಸ್ಟೇಜ್ನಲ್ಲಿದ್ದರು. ಎಲ್ರಿಗೂ ಗೊತ್ತಿದೆ, ಯಾವುದೇ ಪ್ರಚೋದನಕಾರಿ ಭಾಷಣ ಇಲ್ಲ. ಇನ್ನೊಂದು ಹೇಳಿದ್ದು, ಸಿದ್ದರಾಮಯ್ಯನವರು ಕೂಡ ಬಿದ್ದಿದ್ದಾರೆ. ಸಿದ್ದರಾಮಯ್ಯವರು ಬಂದಿದ್ದು ಪ್ರಚೋದನಕಾರಿ ಭಾಷಣ ಇದ್ದಿದ್ದು ತೋರಿಸಿದರೆ ಶರಣು ಮತ್ತು ಪೇಳಿ ಕೊಟ್ಟಿರೋದು ಊರಿಗೆ ಏನಾದರೂ ನಾವು ಓಕೆ ಅಂತ ಹೇಳ್ತಿದ್ವಿ. ಅದೇನಂತಾರಲ್ಲ, ರಾತ್ರಿ ಎಲ್ಲೋ ಕುಂತು ನಿಂತು ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟು ಕೊಟ್ಬಿಟ್ರೆ ಅದರದ್ದು ಅರ್ಥನೇ ಇಲ್ಲ. ಅದು ನಾವು ಏನಪ್ಪ ಅಂದ್ರೆ ನಮ್ಮ ಚಿಂಚೋಳಿ ತಾಲೂಕಿನ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗೋದು ಕೂಡ ಅರ್ಹತೆ ಇಲ್ಲ. ಯಾಕೆ ಅರ್ಹತೆ ಇಲ್ಲ ಅಂದರೆ ಇದಕ್ಕೆ ನಮ್ಮ ಸ್ವಾಮಿಗಳು ಕೂಡ ಹೇಳಿದರು, ಅದು ಹುಡುಗ ಅದ್ರ ವಿಷಯದ ಬಗ್ಗೆ ಗೊತ್ತಿಲ್ಲದೆ ನಾನೇ ಜಿಲ್ಲೆಗೆ ಹೋಗಿ ಚಿಂಚೋಳಿ ತಾಲೂಕಿನ ಅಧ್ಯಕ್ಷ, ನಮ್ಮ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗಿ ಒಂದು ಸ್ವಾಮೀಜಿಗಳ ವಿರುದ್ಧ ಏನಪ್ಪ ಒಂದು ದೂರು ಕೊಡಬೇಕು ಅಂದರೆ ಎಷ್ಟು ನಾನಾಗಿರ್ಬೇಕು. ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ಶ್ರೀ ರಾಮೋತ್ಸವ ಕಾರ್ಯಕ್ರಮ ನಡೆದಿತ್ತು 15 ದಿನದಂದು. ಅದರಾಗಿ ಏನಪ್ಪಂದರೆ ಶ್ರೀ ಆಂದೋಲನ ಶ್ರೀಗಳು ಏನಪ್ಪ ಅಂದರೆ ಕರೆಸಿದ್ದೇವೆ. ಅಲ್ಲಿ ಏನಪ್ಪ ಅಂದರೆ ಮಾತಾಡುವ ಸಮಯದಲ್ಲಿ ಯಾವುದೇ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಹಾಗೂ ಯಾವುದೇ ಒಂದು ಜಾತಿ ಬಗ್ಗೆ ಪ್ರಚೋದನಕಾರಿ ಭಾಷಣ ಏನಪ್ಪ ಅಂದ್ರೆ ಮಾಡಿಲ್ಲ. ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ಇವರು ಯಾರಿಗಂದರೆ ನಮ್ಮ ಶರಣು ಮುತ್ತಪ್ಪಳ್ಳಿ ಲಿಂಗಾಯತ ಸಮಾಜದ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರಾದವರು ಇವತ್ತೇನಪ್ಪ ಅಂದರೆ ಆಂದೋಲನಗಳ ವಿರುದ್ಧ ಏನಪ್ಪ ಅಂದರೆ FIR ದಾಖಲೆ ಮಾಡಿದ್ದಾರೆ. ಆ FIR ದಾಖಲೆ ಮಾಡಿದ್ರಲ್ಲಿ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಗಲಿ, ಮುಸಲ್ಮಾನರ ಒಂದು ವಿರುದ್ಧವಾಗಲಿ, ಧರ್ಮದ ಬಗ್ಗೆ ವಿರುದ್ಧವಾಗಲಿ ಆಂದೋಲನಗಳು ಏನಪ್ಪ ಅಂದರೆ ಮಾತಾಡಿಲ್ಲ. ಅದು ನನ್ನ ಹತ್ರ ಕೂಡ ವಿಡಿಯೋಸ್ಗಳು ಇದೆ. ಯಾವುದೇ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪ ಅಂದರೆ ಮೇಲಿದ್ದಂತಹ ನಾಯಕರಿಗೆ ನಾನು ಹೀರೋ ಆಗ್ಬೇಕಂತ ಇಟ್ಕೊಂಡು ನನಗೆ ಮುಂದೆ ಟಿಕೆಟ್ ಕೊಡ್ಲಿ ಅಂತ ಇಟ್ಕೊಂಡು ಒಂದು ಹಗಲ ಹುಡುಗ ಏನಪ್ಪ ಅಂದರೆ ಒಂದು ದೊಡ್ಡ ಸಮಾಜದ ಅಧ್ಯಕ್ಷರವರು, ನಾವು ಅನ್ಬಾರ್ದು, ದೊಡ್ಡ ಸಮಾಜದ ಅಧ್ಯಕ್ಷರಾದ್ರು ಲಿಂಗ ಸಮಾಜಕ್ಕೂ ಇವತ್ತೇನಪ್ಪ ಅಂದರೆ ಅದೇ ಏನಪ್ಪ ಅಂದ್ರೆ ಸ್ವಾಮಿಗಳ ವಿರುದ್ಧ ಏನಪ್ಪ ಅಂದರೆ FIR ಮಾಡ್ತಾರಂದರೆ ಇದಕ್ಕೇನಪ್ಪ ಅಂದ್ರೆ ನಾವು ಖಂಡಿಸ್ತೇವೆ. ವಕ್ಫ್ ಮಸೂದೆ ಅಂಗೀಕಾರ ಹಿನ್ನೆಲೆಯಲ್ಲಿ ವೆಲ್ಫೇರ್ ಪಾರ್ಟಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ರಾಷ್ಟ್ರವ್ಯಾಪ್ತಿ ಅಭಿಯಾನಕ್ಕೆ ಸಜ್ಜಾಗಿದೆ ಎಂದು ಪಾರ್ಟಿಯ ಉಪಾಧ್ಯಕ್ಷ ಬಾಬಾ ಸಾಹೇಬ್ ಹುಂಡೇಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಅಸಂವಿಧಾನಿಕ ತಿದ್ದುಪಡಿಯ ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೇಂದ್ರ ಸಮಿತಿಯು ದೇಶವ್ಯಾಪ್ತಿ ಹೋರಾಟಕ್ಕೆ ಕರೆ ನೀಡಿದ್ದು, ಇದರ ಅಂಗವಾಗಿ ರಾಜ್ಯದಲ್ಲಿ ವಕ್ಫ್ ಸಂರಕ್ಷಣೆ ನಮ್ಮ ಹೊಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಏಪ್ರಿಲ್ 20ರಿಂದ 27ರವರೆಗೆ ರಾಜ್ಯವ್ಯಾಪ್ತಿ ಚಳುವಳಿ ಹಮ್ಮಿಕೊಂಡಿದೆ. ಈ ಚಳುವಳಿಯ ಅಂಗವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ, ಧರಣಿ ಸತ್ಯಾಗ್ರಹ, ಪಾದಯಾತ್ರೆ, ಸಹಿ ಸಂಗ್ರಹಣೆ, ಕರಪತ್ರ ಹಂಚಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯು ಸಂವಿಧಾನಿಕ ಚೌಕಟ್ಟಿನ ವಿರೋಧವಾಗಿದೆ. ವಿಧಿ 14ರ ಪ್ರಕಾರ ಇದು ತಾರತಮ್ಯವೆಂದು ಪರಿಗಣಿಸಲಾಗುವುದು. ಏಕೆ ಅಂದ್ರೆ ಇದು ಮುಸ್ಲಿಂ ದತ್ತಿಗಳಿಗೆ ಮಾತ್ರ ಅಸಮಾನವಾಗಿ ಪರಿಣಾಮ ಬೀರುತ್ತಿದೆ. ಇದೇ ರೀತಿ ವಿಧಿ 25 ಮತ್ತು 28ರ ಪ್ರಕಾರ ಈ ಕಾಯ್ದೆಯನ್ನು ಮುಸ್ಲಿಮರ ನಾಗರಿಕ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಎಂದರು. ಇವತ್ತಿನ ಈ ಒಂದು ಪತ್ರಿಕಾ ಘೋಷಣೆ ಮಾಡಿರುವ ಉದ್ದೇಶ, ನಾನು ಗುಲ್ಬರ್ಗ ಜಿಲ್ಲೆಯ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಉಪಾಧ್ಯಕ್ಷನಾಗಿ ತಮ್ಮ ಮುಂದೆ ಉಪಸ್ಥಿತನಿದ್ದೇನೆ. ಇದರ ಉದ್ದೇಶ ವಕ್ಫ್ ಸಂರಕ್ಷಣೆ ನಮ್ಮ ಹೊಣೆ. ಇದು ಒಂದು ದೇಶವ್ಯಾಪಿ ಆಂದೋಲನವನ್ನು WPI ಹಮ್ಮಿಕೊಂಡಿದೆ. ಅದು ನಾನೇ 20ರಿಂದ ಮೊದಲನೇ ಹಂತವಾಗಿ 20ರಿಂದ ಏಪ್ರಿಲ್ 27ರವರೆಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಪತ್ರಿಕಾ ಪ್ರಕಟಣೆ, ಅದನಂತರ ಸತ್ಯಾಗ್ರಹ, ಅದನಂತರ ಮತ್ತೆ ಒಂದು ಇದು ಸಹ ಮಾಡೋದು ಸಭೆಗಳು ಮತ್ತು ಕಾರ್ನರ್ ಮೀಟ್ಗಳು, ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಇಷ್ಟೇ, ಈ ಉಮ್ಮೀದ್ ಅನ್ನುವ ಒಂದು 2025ರ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ವಿರುದ್ಧವಾಗಿ ಇದನ್ನು ಸುಧಾರಣೆ ಮತ್ತು ಟ್ರಾನ್ಸ್ಪರೆನ್ಸಿ ಒಂದು ನೆಪದಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ.
ಆ ಗೊಂದಲಗಳನ್ನು ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತೇನೆ. 1 ರಿಂದ 3 ಸಂಕ್ಷಿಪ್ತ ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ನಾವು ಆ ಆಸ್ತಿ ಏನಪ್ಪ ಅಂದರೆ ಅದು ದತ್ತಿ ಆಸ್ತಿ. ಅಂದರೆ ಯಾರು ಧಾರ್ಮಿಕವಾಗಿ ಅದನ್ನು ದಾನ ಮಾಡಿರ್ತಾರೋ ಅದನ್ನು ಆ ಧರ್ಮಕ್ಕೆ ಸೇರಿತು, ಅಂದರೆ ಅದು ಸೃಷ್ಟಿಕರ್ತನಿಗೆ ಸೇರಿತು. ಅದು ಇನ್ಯಾರಿಗೂ ಆಸ್ತಿ ಆಗೋದಿಲ್ಲ. ನಾವೆಲ್ಲರೂ ಬರೇ ವಕ್ಫ್ ಆಸ್ತಿ ಇರೋದು. ವಕ್ಫ್ ಅಂದರೆ ಒಂದು ಬಿಟ್ಟುಕೊಟ್ಟದ್ದು. ವಕ್ಫ್ ಅಂದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟದ್ದು. ಅದನ್ನು ಬೇರೆಯವರು ಮಾರಲು ಯಾವುದೇ ರೀತಿ ಇದು ಮಾಡಲು ಬರಲ್ಲ. ಅದಕ್ಕೆ ನಾವು ಬರೀ ಟ್ರಸ್ಟಿಗಳಷ್ಟೇ, ಯಾರೂ ಅದನ್ನು ಮಾಡಕ್ಕೆ ಬರುವುದಿಲ್ಲ. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ವಾಡಿ ಪಟ್ಟಣಕ್ಕೆ 2 ಬಾರಿ ಭೇಟಿ ನೀಡಿದ್ರು. ಈ ಸವಿ ನೆನಪಿಗಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಪರ್ಶ ಭೂಮಿ ದರ್ಶನಕ್ಕಾಗಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಸಾಮರಸ್ಯ ವೇದಿಕೆಯ ಶ್ರೀ ಶೆಲ್ಮೂರಿಗೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ವಾಡಿ ಪಟ್ಟಣಕ್ಕೆ 2 ಬಾರಿ ಭೇಟಿ ನೀಡಿದ್ರು. ಈ ಸವಿ ನೆನಪು ನಿರಂತರವಾಗಿ ಇರೋಕ್ಕೋಸ್ಕರ ಏಪ್ರಿಲ್ 20 ಸಮಯ ಬೆಳಗ್ಗೆ 8:30 ಜಗತ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿನ ಪಟೇಲರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ಅನ್ನಪೂರ್ಣ ಕ್ರಾಸ್ ದಿಂದ ಶಹಬಾದ್ ರಸ್ತೆ ಬಂಕೂರು ಕ್ರಾಸ್ ಮಾರ್ಗವಾಗಿ ಶಹಬಾದ್ ರಾವೂರದಿಂದ ವಾಡಿ ಜಂಕ್ಷನ್ ನಲ್ಲಿ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸನ್ಮಾನಿಸಿ ಅಲ್ಲೊಂದು ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಗಂಟೆ ಅವ್ರ ಜೊತೆ ಎಲ್ಲ ಸಮಯ ಕಳೆದರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಹಿಂದುಳಿದ ವರ್ಗಕ್ಕೆ ಶಿಕ್ಷಣ ಭಾಳ ಅವಶ್ಯಕತೆ ಇದೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ನೀವೆಲ್ಲ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಈ ರೀತಿ 1 ಗಂಟೆ ಅಲ್ಲಿದ್ದವ್ರ ಜೊತೆಯೆಲ್ಲ ಮಾತಾಡಿ ಹೋಗಿದ್ರು. ಅದೇ ರೀತಿ 52ರಲ್ಲಿ ಬಂದಾಗ ತಮಿಳ್ನಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಬಂದಾಗ ಅಲ್ಲಿ 2 ಅವರ್ಸ್ ಅವ್ರು ಟೈಮ್ ಸ್ಪೆಂಡ್ ಮಾಡಿದರು. ಈ ರೀತಿ 2 ಸಾರ್ತಿ ಬಂದಿದ್ದರು. ಈ ವಿಷಯ ತುಂಬ ಜನಕ್ಕೆ ಗೊತ್ತೂ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸ್ಪರ್ಶ ಭೂಮಿ ನಾವೆಲ್ಲ ದರ್ಶನ ಮಾಡಬೇಕು. ನಮಗೆ ಅವರ ಪಂಚ ಕ್ಷೇತ್ರಗಳು ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ವಾಡಿ ಗ್ರಾಮಕ್ಕೆ ಬಂದಿದ್ದರು, ಆ ಭೂಮಿ ಆದರೂ ದರ್ಶನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯುವಕರೆಲ್ಲ ಸೇರಿ ಸುಮಾರು ಒಂದು 200 ಬೈಕ್ ರ್ಯಾಲಿ ಮುಖಾಂತರ ನಾವು ನಾಳೆ ಬೆಳಗ್ಗೆ 8:30 ಈ ಜಗತ್ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವಿಶ್ವಗುರು ಬಸವಣ್ಣವರಿಗೆ ಮಾಲಾರ್ಪಣೆ ಮುಖಾಂತರ ಹಾಗೂ ಬಾಬು ಜಗಜೀವನ್ ರಾಮ್ ಅವರಿಗೆ ಮಾಲಾರ್ಪಣೆ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ಗೆ ಪಟೇಲ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅನ್ನಪೂರ್ಣ ಕ್ರಾಸದಿಂದ ಶಾಬಾದ್ ಮುಖಾಂತರ ನಾವು ವಾಡಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಒಂದು 4 ವರ್ಷ ಹಿಂದೆ ಒಂದು ಮನೆತನ ಇದೆ ವಾಡಿ ಗ್ರಾಮದಲ್ಲಿ. ಅವರು ಮತಾಂತರ ಆಗೋ ಸಂದರ್ಭದಲ್ಲಿ, ಅಂದರೆ ಬೌದ್ಧ ಧರ್ಮ ಸ್ವೀಕರಿಸೋ ಸಂದರ್ಭದಲ್ಲಿ ಇಬ್ಬರು ಆ ಗ್ರಾಮದಿಂದ ಪ್ರತಿನಿಧಿಸಿದರು ಅಂತೇಳಿ ಇನ್ನೂ ಇದೆ, ಪಕ್ಕ ಹೆಸರನ್ನೇ ಗೊತ್ತಿಲ್ಲ ಅಷ್ಟು. ಅವರು ಒಂದು 4 ವರ್ಷ ಹಿಂದೆ ಸರಿ ಹೋಗಿದ್ದಾರೆ ಅಂಥೇಳಿ ಒಂದು ಸುದ್ದಿ ಇದೆ. ಅವ್ರ ಮನೆತನ ಇದೆ ಇನ್ನೂ ಆದರೂ. ಅವರು ಕುತ್ತಿ ಜಾಗಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಅಲ್ಲಿ ಈಗಿನ ಜನತೆ ಗೊತ್ತಾಗಬೇಕು, ಅಲ್ಲಿ ದರ್ಶನ ಮಾಡಬೇಕು. ನಮಗೆ ಅವರು ನಾಗ್ಪುರ್ಗೆ ಹೋಗೋಕ್ಕಾಗಿಲ್ಲ, ಅಥವಾ ದೆಹಲಿ ಹೋಗೋಕ್ಕಾಗಿಲ್ಲ, ಮುಂಬೈಗೆ ಹೋಗೋಕ್ಕಾಗಿಲ್ಲ, ಅಥವಾ ಲಂಡನ್ಗೆ ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲ ಬಂದಂಥ ಸ್ಥಳಕ್ಕೆ ನಾವೆಲ್ಲರೂ ದರ್ಶನ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು. ಯುವಕರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನ ಗೌರವಧನ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಏಪ್ರಿಲ್ 21ರಂದು ಮಂಡ್ಯ ಜಿಲ್ಲೆಯ ರಂಗಪೇಟದಿಂದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಿಂದ ಮೈಸೂರಿನಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅಂಬಾಜಿ ಮೇಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಕಲಚೇತನರ ನಡಿಗೆ ಮುಖ್ಯಮಂತ್ರಿಗಳು ಮೈಸೂರು ನಿವಾಸ ಎಂಬ ಘೋಷವಾಕ್ಯದೊಂದಿಗೆ ಸುಮಾರು 5,000ಕ್ಕೂ ಅಧಿಕ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಈ ಒಂದು ಬೃಹತ್ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಾದಯಾತ್ರೆ ಮೂಲಕ ಮುಖ್ಯಮಂತ್ರಿಗಳ ನಿವಾಸದ ಎದುರು ಸಮಾವೇಶಗೊಂಡು ನಮ್ಮ ಬೇಡಿಕೆಯನ್ನ ಈಡೇರಿಸುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿಸಲಾಗುವುದು. ಪಾದಯಾತ್ರೆ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ವೇಳೆಯಲ್ಲಿ ದೈಹಿಕವಾಗಿ ಅಶಕ್ತರಾಗುವ ವಿಕಲಚೇತನರ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ಅನಿರೀಕ್ಷಿತ ಅಹಿತಕರ ಸನ್ನಿವೇಶಗಳು ಎದುರಾದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದುವರೆಗೂ ನಮ್ಮ ನಿರೀಕ್ಷೆ ತಕ್ಕಂಥ ಕೆಲಸ ಆಗಿದೆ. ಮೊನ್ನೆ ಬಜೆಟಲ್ಲಿ 6,000 ರೂಪಾಯಿ ಭರವಸೆ ಇತ್ತು, ಅದು ಕೂಡ ಮಾಡಲಿಲ್ಲ. ಈಗಲೂ ಕೂಡ ನಾವು
ಆರೋಪ ಮಾಡ್ತಾ ಇಲ್ಲ, ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಏಪ್ರಿಲಲ್ಲಿ ನಾವು ಏನಾದ್ರು ಮಾಡೋಣ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಆದರೂ ಕೂಡ ನಾವು ಇನ್ನೂ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಪ್ರಿಯಾಂಕ್ ಸಾಹೇಬ್ರ ಮೇಲೆ ಅರ್ಜಿ ಇಟ್ಟಿದ್ದೀವಿ. ಅವ್ರನ್ನ ಈಡೇರ್ತಾರಂತ ನಮ್ಮ ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ಸೇರಿಸಿ ನಮಗೆ ನ್ಯಾಯ ಒದಗಿಸ್ತಾರಂತ ಇವತ್ತು ಕೂಡ ನಮ್ಮ ಕಾರ್ಯಕರ್ತರು ಮತ್ತು ನಾವು ಭರವಸೆ ಇಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಬರೀ ರಾಜ್ಯದ ಗೌರವಧನ ಕಾರ್ಯಕರ್ತರೇ 60,000 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ವಿ. ನಮಗಷ್ಟೇ ಈ ಬಜೆಟ್ ಅಧಿವೇಶನ ಅನ್ಯಾಯ ಆಗಿಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಗವಿಕಲ ಸಮುದಾಯಕ್ಕೆ ಒಂದು ದಿವ್ಯ ನಿರ್ಲಕ್ಷ್ಯನ ಈ ಬಜೆಟಲ್ಲಿ ಸರ್ಕಾರ ತೋರಿಸಿದೆ. ಒಂದು ಮಾಸಾಸನ ಕೂಡ ಒಂದು 100 ರೂಪಾಯಿ ಮಾಸಾಸನ ಕೂಡ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಪಡಲಿಲ್ಲ. ಇದು ರಾಜ್ಯದ ಅಂಗವಿಕಲರಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ನಮಗೆ ಪ್ರಶ್ನೆ ಮೂಡಿರೋದು ಸಚಿವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಅಂಗವಿಕಲರ ಬಗ್ಗೆ ಯಾಕೆ ಎಷ್ಟೊಂದು ಮುನಿಸ್ಕೊಂಡಿದ್ದಾರೆ, ಯಾಕೆ ಅಂಗವಿಕಲರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋದು ನಾವು ಅವರ ಸಮ್ಮುಖದಲ್ಲಿ ಮಾತಾಡಬೇಕು, ಅವ್ರಿಗೆ ಕೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ನಾಳೆ ಇದೇ ತಿಂಗಳ 21ನೇ ತಾರೀಕಿನಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿಕೊಂಡು CM ಅವರ ಮನೆಗೆ ಹೋಗಿ ಅಲ್ಲಿ ಅವರನ್ನೇ ಮನವಿ ಕೊಡುವ ಮೂಲಕ ನಮ್ಮ ಆ 14 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ನಮ್ಮನ್ನು ಕನಿಷ್ಠ ವೇತನ ವ್ಯಾಪ್ತಿಗಳು ಸೇರಿಸಬೇಕು ಮತ್ತು ಇಲ್ಲಾಂದರೆ ನಮಗೆ ಕಾಯಂಗೊಳಿಸ್ಬೇಕಂತ ನಾವು ಅಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವರ ಮನೆಯ ಮುಂದೆ ಅವರ ಭೇಟಿಯಾಗಿ ಮನವಿ ಕೊಟ್ಟು ಮತ್ತು ನಮ್ಮ ಬೇಡಿಕೆ ಈಡೇರುವವರೆಗೆ ಒಂದು ಕೊನೆ ಹಂತ ಮುಟ್ಟುವವರೆಗೂ ಈ ಪ್ರತಿಭಟನೆ ನಾವು ಹಿಂದೆ ಸರಿಯೋದಿಲ್ಲ. ಈ ಮೂಲಕ ನಾವು ಮತ್ತೊಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಂದರೆ ಈ ಪಾದಯಾತ್ರೆ ಕಾರ್ಯಕ್ರಮದ 2 ದಿನ ಮೈಸೂರು ತಲುಪಲಿಕ್ಕೆ ನಮಗೆ 2 ದಿನ ಆಗ್ತಾಯಿದೆ. ಈ 2 ದಿನ ಪಾದಯಾತ್ರೆಯಲ್ಲಿ ನಾವು ಮಧ್ಯೆ ವಿಕಲಚೇತನ ಆಸಕ್ತರಿದ್ದೀವಿ, ದೈಹಿಕವಾಗಿ ವಿಕಲಚೇತನ ಆಗಿರ್ತೀವಿ. ಏನಾದರೂ ಅಹಿತಕರ ಘಟನೆಗಳಾದರೆ ಅದು ಸರ್ಕಾರ ನೇರ ಹೊಣೆ ಬರಬೇಕಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸುಲೇಪೇಟೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ ಜಾತ್ರೆ ನಿಮಿತ್ತವಾಗಿ ಉಚ್ಚಾಯಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಶ್ರೀ ವೀರಭದ್ರೇಶ್ವರರ ಜಾತ್ರೆಯ ಪ್ರಯುಕ್ತವಾಗಿ ಊರಿನ ಪ್ರಮುಖ ಬೀದಿಯಲ್ಲಿ 9 ದಿನಗಳ ಕಾಲ ಉಚ್ಚಾಯಿ ಮೆರವಣಿಗೆ ಜರುಗುತ್ತದೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಪ್ರಮುಖ ಬೀದಿಯಿಂದ ಮೆರವಣಿಗೆ ನಡೆಸುತ್ತಾರೆ. ಇನ್ನು 1 ತಿಂಗಳುಗಳ ಕಾಲ ನಸುಕಿನ ಜಾವ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಊರಿನ ಗಣ್ಯರು, ಭಕ್ತರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಸಿಇಟಿ ಪರೀಕ್ಷೆ ವೇಳೆಯಲ್ಲಿ ಜನಿವಾರವನ್ನು ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಜನರ ನಂಬಿಕೆಯ ಮೇಲಿನ ಪ್ರಹಾರ ಎಂದು ಗರಂ ಮಾಡಿದ್ದಾರೆ.
ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು. ಜನಿವಾರ ಕೇವಲ ಬ್ರಾಹ್ಮಣರು ಮಾತ್ರ ಹಾಕ್ತಾರೆ ಅಂತ ಸರ್ಕಾರದಲ್ಲಿರುವವರು ತಿಳಿದಿದ್ರೆ ಅದು ತಪ್ಪು. ಅನೇಕ ಸಮುದಾಯದವರು ಜನಿವಾರ ಹಾಕುತ್ತಾರೆ. ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಎಂದು ಆಗ್ರಹಿಸಿದರು. ಅನ್ಯಾಯವಾದ ವಿದ್ಯಾರ್ಥಿಗೆ ಬೇರೆ ದಾರಿ ಹುಡುಕಿ ಅನುಕೂಲ ಕಲ್ಪಿಸಬೇಕು. ಸರ್ಕಾರ ಎಲ್ಲದರ ಬೆಲೆ ಏರಿಕೆ ಮಾಡುತ್ತಿದೆ. ಸರ್ಕಾರ ಕೊಟ್ಟ ಗ್ಯಾರಂಟಿ ಪ್ರತಿ ತಿಂಗಳು ಬರಲ್ಲ, ಆದ್ರೆ ಬೆಲೆ ಏರಿಕೆ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಎಂದು ಕಿಡಿಕಾರಿದರು. ಇನ್ನು ರಾಹುಲ್ ಗಾಂಧಿ ಹೇಳಿದಂತೆ ನಡೆದ್ರೆ ನೀವು ರಾಜಕೀಯವಾಗಿ ನೆಗೆದು ಬಿದ್ದು ಹೋಗ್ತೀರಿ. ಸಿದ್ದರಾಮಯ್ಯನವರಿಗೆ ರಾಜಕೀಯ ಅನುಭವ ಇದೆ. ನೀವು ಕರ್ನಾಟಕದ ಪ್ರಮುಖ ನಾಯಕರು. ಜನ ನಿಮ್ಮನ್ನ ನೋಡಿ ನಗುವಂತಾಗಿದೆ. ಅವರು ಹೇಳಿದಂತೆ ನಡೆದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುವುದಿಲ್ಲ. ಮೋದಿ ಅವರು ನಿಮಗೆ ಜನತಾದಳ ಆಶ್ರಯದಲ್ಲಿ ಬೆಳೆದಿದ್ದಿಲ್ಲ. ಮೋದಿ ಅವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಬಾರದು. ಸದ್ಯ ಚುನಾವಣೆ ನಡೆಸಿದ್ರೆ ಅರ್ಧ ಸೀಟು ನಿಮಗೆ ಬರಲ್ಲ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷವನ್ನ ತಂದು ನಿಲ್ಲಿಸಿದ್ದೀರಿ ಎಂದು ವ್ಯಂಗ್ಯವಾಡಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಎಕ್ಸಾಮ್ದೊಳಗ ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಇದು ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದೆ. ಅದರ ಯಾರೋ ಒಬ್ಬರನ್ನ ಅಲ್ಲಿ ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ್ ಅಂದರೆ ಏನಂತಾರೆ, ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹೀಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು. ಒಂದು ಕಡೆ ಕತ್ತರಿಸ್ಯಾರ ಅಂತಂದ್ರೆ ಎಲ್ಲೋ ಒಂದು ಕಡೆ ಕತ್ತರಿಸ್ಯಾರ ಅಂತ ಸುದ್ದಿ ಬಂದಿದೆ. ಹಾಗಾಗಿ ಇದು ಮತ್ತು ಅವರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೆ ಏನಾರ ಇದ್ರೊಳಗ ಜನಿವಾರ ಹಾಕೋರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ತಪ್ಪದ. ಜನಿವಾರ ಕ್ಷತ್ರಿಯರು ಹಾಕ್ತಾರೆ, ಜನಿವಾರ ನಮ್ಮ ನೇಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರೆ, ವೀರಶೈವರು ಶಿವದಾರ ಹಾಕ್ತಾರೆ. ಅನೇಕ OBC ಕಮ್ಯುನಿಟಿ ಒಳಗೆ ಜನಿವಾರ ಹಾಕ್ತಾರೆ. ಇಲ್ಲಿ ಮಹೇಂದ್ರ ಚವ್ಹಾಣ್ ಇದ್ದಾರೆ ನೋಡ್ರಿ, ಇವರು ಮರಾಠರಿ, ಇವರು ಜನಿವಾರ ಹಾಕ್ತಾರೆ. ನಿಮ್ಮ ಮುಂದೆ ಉದಾಹರಣೆ ಅಂತ ಹೇಳಿದ್ರು. ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು. ಮತ್ತು ಆ ಹುಡುಗನಿಗೇನು ಹೊರಗೆ ಹಾಕಿದ್ರು, ಅವನಿಗೆ ಏನು ಪರಿಹಾರ, ಅದಕ್ಕೆ ಒಟ್ಟಿದ್ದಿ ಪರಿಹಾರ ಅಂದರೆ ದುಡ್ಡು ಅಂತಲ್ಲ. ನಮ್ಮಲ್ಲಿ ಪರಿಹಾರ ಅಂದ ಕೂಡಲೇ ದುಡ್ಡು ಅಂತ ಶುರು ಆಗ್ತದೆ. ದುಡ್ಡು ಕೇಳ್ತಾ ಇಲ್ಲ. ಆತ ನಾನು ಜನಿವಾರ ತೆಗೆದಲ್ಲಿ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ? ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ಎರಡನೇದು, ಸರ್ಕಾರ ಎಲ್ಲದರ ಬೆಲೆ ಏರಿಸಿದ್ದಾರೆ. ಈಗ ಹುಬ್ಬಳ್ಳಿ ಧಾರವಾಡ. ಈ ಹಿಂದೆ ವಿಜೇಂದ್ರ ಅವರ ತಂದೆ ಮಾಜಿ CM BS ಯಡಿಯೂರಪ್ಪ ಅವರು ಮಾಡಿರೋದು ತೆಗೆಯಬೇಕು ಅಂದ್ರೆ ಬಹಳ ಇದೆ ಎಂದು ಸಚಿವ MB ಪಾಟೀಲ್ ಬಿಜೆಪಿ ವಿರುದ್ಧ ಹರಿಹಾಯ್ದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಜೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೆಲವರನ್ನ 3Bಯಲ್ಲಿ ಹಾಕಿದ್ರು, ಮತ್ತೆ ಒಂದೇ ತಿಂಗಳಿನಲ್ಲಿ ತೆಗೆದ್ರು. ಹಾಕಿದ್ದ 15 ಉಪಪಂಗಡಗಳನ್ನ ತೆಗೆದ್ರು. ಇವರ ಇತಿಹಾಸ ದೊಡ್ಡದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು 4 ವರ್ಷಗಳಾದರೂ ಜಾತಿ ಗಣತಿ ಜಾರಿಯಾಗಿಲ್ಲ ಅನ್ನೋ ವಿಜೇಂದ್ರ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ವಿಜೇಂದ್ರ ಏನು ನಮ್ಮ ಹೈಕಮಾಂಡ ಎಂದು ಪ್ರಶ್ನೆ ಮಾಡಿದರು. ಮೊದಲು ತಮ್ಮ ಕುರ್ಚಿ ಉಳಿಸಿಕೊಳ್ಳಲಿ. ವಿಜೇಂದ್ರ ಬಗ್ಗೆ ಯತ್ನಾಳರಿಗೆ ಕೇಳಿ,
ಅವರು ಹೇಳ್ತಾರೆ ಎಂದರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಟೈಮ್ ಬಾಂಬ್ ಫಿಕ್ಸ್, ಕಾಂಗ್ರೆಸ್ ಉರುಳಲಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಆಗಿದ್ರು, ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿರಲಿಲ್ಲ, ನಾವು ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ವು, ಅದನ್ನ ಸೋತರು, ಸೋತ ಮೇಲೆ MLC ಮಾಡಿದ್ವಿ, ಆದ್ರೂ ಕೂಡ ಜಿಗಿದು ಹೋದರು ಎಂದು ಶೆಟ್ಟರ್ ವಿರುದ್ಧ MB ಪಾಟೀಲ್ ವಾಗ್ದಾಳಿ ನಡೆಸಿದರು. ಅಯ್ಯೋ ಬಿಡಿಯಪ್ಪ, ಇವರು ವಿಜೇಂದ್ರ ಅವರು ಇವ್ರು ಮಾಡಿದ್ದು ತೆಗಿಬೇಕಂದ್ರೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು 3Bದಲ್ಲಿ ಹಾಕಿದ್ರು ಏನ್ರಿ, ಹಾಕಿ 15 ಉಪಪಂಗಡಗಳನ್ನ ತನ್ಮೇಲೆ ತೆಗೆದ್ರು. ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು 15 ಮಂದಿ ಉಪಪಂಗಡಗಳನ್ನ ಹಾಕಿ 1 ತಿಂಗಳಲ್ಲಿ ತೆಗೆದ್ರು. ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸಕ್ಕೆ ಬಾತ್ ಹೊಡೆದಾಗ್ತದೆ, ಅದೆಲ್ಲ ಬೇಡ. ಅದು ಸರ್, ಜಾತಿ 4 ವರ್ಷ ಆದರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ, ಅದನ್ನು ಜಾರಿಗೂ ತರಲ್ಲ ಕಾಂಗ್ರೆಸ್ನವರು. ಯಾರು? ವಿಜೇಂದ್ರ ಹೇಳ್ತಾರೆ. ಏನು ವಿಜೇಂದ್ರ ನಮ್ಮ ಹೈಕಮಾಂಡ ಆಗದೇ ಮೊದಲು ತಂದು ಕುರ್ಚಿ ಏನಾದ್ರು ವಿಜೇಂದ್ರ ಮುಡ್ಕೋತ ಹೇಳ್ರಿ. ಯತ್ನಾಳ್ ಬಸವನಗೌಡರು ಕೇಳ್ರಿ ವಿಜೇಂದ್ರ ಬಗ್ಗೆ. ಜಗದೀಶ್ ಶೆಟ್ಟರ್ ಹೇಳ್ತಾರೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ಡಿಸೆಂಬರ್ ನವೆಂಬರಲ್ಲಿ ಅದು ಟೈಮ್ ಬಾಂಬ್ ಲಾಸ್ಟ್ ಆಗುತ್ತೆ, ಸರ್ಕಾರ ಉರುಳುತ್ತೆ ಅಂತ. ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು? ಏನಾಗಿತ್ತು ಅವ್ರಿಗೆ? ಟಿಕೆಟ್ ಸಲ ಮಾಜಿ ಮುಖ್ಯಮಂತ್ರಿಗೆ ಟಿಕೆಟ್ ಕೊಡಲಿಲ್ಲ, ನಾವು ತೊಗೊಂಡು ಟಿಕೆಟ್ ಕೊಟ್ವಿ, ಸೋತರು. ಸೋತ ಮೇಲೆ ಮತ್ತೆ MLC ಮಾಡಿದ್ದೀವಿ, MLC ಮಾಡಿದ್ಮೇಲೆ ಜಿಗಿದು ಹೋದರು. ಇದೆಲ್ಲ ನಡೀತದ ಈ ಲೆಕ್ಕ? ಸಿದ್ದರಾಮಯ್ಯನವರು ಇಳಿಸೋ ಸಲುವಾಗಿಯೇ ಜಾತಿ ಗಣತಿ ವಿವಾದ ಶುರುವಾಗಿದೆ. ಹಾಗೇನಿಲ್ಲ. ಇವತ್ತೊಂದು ದಿವಸ ಎಲ್ಲರೂ ಜಾತಿ ಇದರಲ್ಲಿ ಗಣತಿ ಜನರೇ, ಇದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ನಮ್ಮ ಸರ್ಕಾರ ಮತ್ತು ನಾವು ಲಿಂಗಾಯತರಿದ್ದರೂ ಕೂಡ ಎಲ್ಲ ಜಾತಿಗಳು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು, ಕುಂಬಾರ, ಪತ್ತಾರ, ಉಪ್ಪಾರ, ಸಣ್ಣ ಸಣ್ಣ ಸಮುದಾಯಗಳು ಏನಿದ್ದಾವೆ, ಬ್ರಾಹ್ಮಣರನ್ನು ಒಳಗೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ, ಬಡವರಿಗೆ ಇವತ್ತಿನ ದಿವಸ ನ್ಯಾಯ ಸಿಗಬೇಕು ಅಂಥೇಳಿ ಇದು ಸಮೀಕ್ಷೆ ಇವತ್ತಿನ ದಿವಸ ಆಗಿದೆ. ಇದರಲ್ಲಿ ಕೆಲವೊಂದು ತಿಳಿದು ಜನರಿಗೆ ಇವತ್ತಿನ ದಿವಸ ಕೆಲವೊಂದು ಸಮಸ್ಯೆಗಳು ಇದರಲ್ಲಿದ್ದಾವೆ. ನಮ್ಮಲ್ಲಿನ ಸಮಸ್ಯೆಗಳಿದ್ದಾವೆ, ನಾವು 2 ಕಡೆ ನೋಂದಣಿ ಮಾಡಿದ್ದೀವಿ. ಹೀಗಾಗಿ ಅಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಅವ್ರು ಹೆಂಗೆ ಇದು ಸೆಟ್ರೇಟ್ ಮಾಡಬೇಕು? ಮತ್ತು ಕೆಲವೊಂದು ಜನಸಂಖ್ಯೆಗಳು ನಿಜವಾಗಿಯೂ ಕೂಡ ಅವ್ರು ಹೇಳ್ತಾರೆ, ನಮ್ಮ ಸಮಾಜಕ್ಕೆ ಎಷ್ಟು ಕಡಿಮೆ ಆಗಿದೆ, ಹೆಚ್ಚಿಗಾಗಿದೆ, ನಮ್ಮ ಸಮಾಜ ಈ ಪ್ರವರ್ತನೆ ಸೇರಬೇಕಾಗುತ್ತೆ, ಆ ಪ್ರವರ್ತನೆ ಸೇರಬೇಕಾಗಿತ್ತು. ಇದು ಸ್ವಾಭಾವಿಕವಾಗಿ ಎಲ್ಲರೂ ಹೇಳ್ತಾರೆ. ಆದರೆ ಇಷ್ಟೇ ಎಲ್ಲ ಕಡೆ ಅವರು ತುಂಬ ಸೈನ್ಯ ತೊಗೊಂಡಿದ್ದಾರೆ, ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಹಿಂದುಳಿದ ಇಲಾಖೆ ಸಚಿವರು ಯಾವ ರೀತಿ ಅದನ್ನು ಇದು ಆಗಿದೆ, ಎಷ್ಟು ಜನರು ಮನೆಗೆ ಹೋಗಿದ್ದಾರೆ, ಅವ್ರು ಸಹಿ ತೊಗೊಂಡಿದ್ದು ಎಲ್ಲನೂ ಕೂಡ ಅವತ್ತಿನ ಸಲ ಮೀಟಿಂಗಲ್ಲಿ ವಿವರಿಸಿದ್ದಾರೆ. ಒಂದೇ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ವಿಶೇಷವಾಗಿ ನಾವು 7 ಜನ ಲಿಂಗಾಯತರ ಸಲ ಹೋಗಲ್ಲ. ಎಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಆಲೆಕಲ್ಲು ಮಳೆಗೆ ಹಾನಿಯಾದ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇತ್ತೀಚೆಗೆ ಆಲೆಕಲ್ಲು ಮಳೆಗೆ ಮನೆ, ವಿದ್ಯುತ್ ಕಂಬ, ಭತ್ತ ಬೆಳೆ ಹಾನಿಯಾಗಿತ್ತು. ಶಾರದಹಳ್ಳಿ, ಕೊಂಗಡಿ, ಮಂಗಡಹಳ್ಳಿಯ ಗ್ರಾಮಗಳಿಗೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ ಭೇಟಿ ನೀಡಿದರು. ಟೀನ್ ಶೆಡ್ ಮನೆ ಹಾನಿ, ವಿದ್ಯುತ್ ಕಂಬ ಹಾನಿ, ಭತ್ತ ಹಾನಿಯಾದ ಬಗ್ಗೆ ಪರಿಶೀಲನೆ ನಡೆಸಿದರು. ಮಂಡಗಳ್ಳಿಯಲ್ಲಿ ಭತ್ತದ ಜಮೀನಿಗೆ ಭೇಟಿ ನೀಡಿದ ಸಚಿವರು ಭತ್ತ ಪರಿಶೀಲನೆ ನಡೆಸಿದರು. ಈ ಕೂಡಲೇ ಪರಿಹಾರ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಸಚಿವರ ಮುಂದೆ ಹಾನಿಯ ಬಗ್ಗೆ ರೈತರು ಅಳಲನ್ನ ತೋಡಿಕೊಂಡರು. ಇದು ಬಿಟ್ಟರೆ ಇದು ನಮ್ಮ ಕೈದಾಗಿಲ್ಲ, ನೀರಿನ ಸರ್ಕಾರ ಕೈದಾಗದ. ನೀರಿನ ಸಲಾಗಿ ಹೇಳಕತ್ತೀನಿ, ಸ್ವಲ್ಪ 15 ದಿನ ಮೊದಲು. ಈಗ ನಿಮ್ಗೆ ಡಿಸೆಂಬರ್, ಜನವರಿ 1st ವೀಕ್ನಾಗ ಆಗಿದ್ರೆ ನಿಮಗೆ ಮಾರ್ಚ್ ನಿಮಗೆ ಬರ್ಬೋದು. ಅವಾಗೇನ सबका साथ सबका विकास ಒಂದು 8ನೇ ಭಾಗ ಆಗ್ಯದ ಸರ್. ಉಳಿದು ಏನದ ಅಲ್ಲೊಂದು ಉಳಿದವ್ರು ಒಂದು ಸ್ವಲ್ಪ ಅವ್ರಿ ಜಾಸ್ತಿ ಒಂದು ಸ್ವಲ್ಪ ಕಡಿಮೆ ಆಗ್ಯದ. ನೀರು ಸ್ವಲ್ಪ ಕಡಿಮೆ, ಸ್ವಲ್ಪ ಅಂದ್ರೆ ಅದ್ರಾಗ ಸ್ವಲ್ಪ ಕಡಿಮೆ. ಹಾಕಿದವ್ರದ್ದು ಹೇಳಕತ್ತಿಲ್ಲ,
ಹಾಕ್ಲಾರ್ದ ಫೆಬ್ರವರಿ ತನಕ ಹಾಕ್ಯಾರಪ್ಪ. ಹೌದಿಲ್ಲ? ಅಲ್ರಿ ಸಸಿ ಹಾಕಿ ಕರೆಕ್ಟ್ ಟೈಮ್ ನಮ್ಗೆ ಗಂಟೆ ಹತ್ತು ಸಿಗ್ಲಾರ್ದ ಭಾಳ ತೊಂದರೆ ಇದೆ. ಏನ್ರಿ ವ್ಯವಸ್ಥೆ ಮಾಡ್ಕೋಬೇಕು. ಏನಾರ ದೊಡ್ಡ ಮಳೆ 45 ನಿಮಿಷ ಇಂಥ ಮಳೆ ಬಿಡ್ತೀರಿ ಬೇಡ್ರಿ, ಹೊರಗೆ ಬರಂಗಿಲ್ಲ. ಗಾಳಿ ದೊಡ್ಡ ಗಾಳಿ ಸಂತೋಷ ಕಿಲೆ ಹೋಗಿ ಕಿಲೆ ಮಾಡಿಸ್ತೀವಿ. ಆಯ್ತು ಬಂದೇ ನೋಡಿ ಎಲ್ಲಿಗೆ ಅಲ್ಲಿಗೆ ಕರ್ಕೊಂಡು ಹೋದಂಗೆ ಮಾಡಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.